ಆಚರಿಸಲಾಗಿದೆ. ನಮ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ನಾವು ಈ ಮೀಡಿಯಾ ಮೂಲಕ ಆಹ್ವಾನಿಸುತ್ತಿದ್ದೇವೆ. ಸಮಯ ಅಭಾವ ಇರೋದರಿಂದ ಯಾರು ತಪ್ಪು ತಿಳ್ಕೋಬಾರ್ದು ಅಂತೇಳಿ ಮನವಿ ಮಾಡ್ತಿದ್ದೀವಿ. ಎಲ್ಲರೂ ಯಾವ ಹಳ್ಳಿಗಳಿಂದಲೂ ನಾವು ಪಲ್ಲಕ್ಕಿ ತಂದ್ರೂ ಅವ್ರಿಗೆ ಇಲ್ಲಿ ಪುರಸ್ಕಾರ ಸಿಗುತ್ತೆ. ಎಲ್ಲ ಬಂದು ಭಾಗವಹಿಸಬೇಕಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ನಾವು ಆಹ್ವಾನಿಸ್ತಿದ್ದೀವಿ. ಮತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲೇ ನಾವು ಸೇರಿ ಇದನ್ನು ಮುಗಿಸ್ಬೇಕಂತೇಳಿ ಅದೇ ದಿನ 27ನೇ ತಾರೀಕಿಗೆ ನಾವು ಸೇರಿಕೊಂಡು ಸರ್ಕಾರಿ ಪರವಾಗಿ ನಾವು ಸ್ವಂತವಾಗಿ ನಮ್ಮ ಸಮುದಾಯದವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮುಗಿಸ್ಬೇಕಂತೇಳಿ ನಮ್ಮ ನಾಯಕರುಗಳು, ನಮ್ಮ ಸಮುದಾಯ ಮುಖಂಡರುಗಳು ಎಲ್ಲ ತೀರ್ಮಾನಿಸಿರೋದ್ರಿಂದ ದಯವಿಟ್ಟು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಮತ್ತೊಂದು ಸಾರಿ ಮಾಡ್ತೀವಿ. ಸಮುದಾಯದ ಮುಖಂಡರು ಸೇರಿ ಈ ಒಂದು ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡು ಏನು ಆ ಮಹಾನ್ ಪುರುಷನ ಜಯಂತಿ 27ನೇ ತಾರೀಕು ಸರ್ಕಾರ ತೀರ್ಮಾನ ಮಾಡಿದೆಯೋ ಅದೇ ದಿನ ನಾವು ಆಚರಣೆ ಮಾಡೋಣ. ಬೇರೆ ದಿವಸ ಬೆಟ್ಟದಷ್ಟು ಮಾಡಿದ್ರೂ ಅದು ಆ ಮಹಾತ್ಮನಿಗೆ ಸಿಗಲ್ಲ. ಇದು ಆ ಜಯಂತಿ ದಿವಸ ನಾವು ಚಿಕ್ಕದಾಗಿ ಮಾಡಿದರೆ ಕೂಡ ಅದು ಸಮರ್ಪಕವಾಗಿ ಅವರಿಗೆ ಅರ್ಪಣೆ ಆಗುತ್ತೆ ಅಂತೇಳಿ ಎಲ್ಲ ಮುಖಂಡರು ತೀರ್ಮಾನ ತಗೊಂಡು ಇವತ್ತು ತಾಲೂಕು ಆಡಳಿತದ ಜೊತೆ ನಾವೆಲ್ಲ ಸೇರಿ ಈ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡೋಣ. ಇದು ಮಾಡಬೇಕಾದ್ರೆ ದಿನಗಳು ಕಡಿಮೆ ಇರೋದ್ರಿಂದ ನಾವು ಪ್ರಚಾರ ಮಾಡೋದಕ್ಕಾಗಲಿ ಸ್ಟಾಪ್ಲರ್ ಮಾಡೋದಕ್ಕಾಗಲಿ ಸ್ವಲ್ಪ ಸಮಯಾವಕಾಶ ಕಡಿಮೆ ಇರೋದರಿಂದ ಈ ಒಂದು ತೀರ್ಮಾನವನ್ನು ತಗೊಂಡು ಇದರ ಮೂಲಕ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದನ್ನು ನೋಡಿದಂಥ ಎಲ್ಲ ಸಮುದಾಯದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಮಹಾನ್ ಪುರುಷನ ಒಂದು ಜಯಂತಿಯನ್ನು ಯಶಸ್ವಿಯಾಗಿ ಮಾಡಬೇಕಂತೇಳಿ ಎಲ್ಲರೂ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಮತ್ತು ತಾಲೂಕಿನಲ್ಲಿ ಎಲ್ಲ ಮುಖಂಡರು ಮತ್ತು ಎಲ್ಲ ಜಾತಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಅವರು ಅಂತೇಳಿ ಇವತ್ತು ಇಲ್ಲಿ ಸಭೆ ಸೇರಿದರೆ ಎಲ್ಲ ನಮ್ಮ ಕುಲಬಾಂಧವರಿಗೆ ಮೊದಲಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಇದೇ 27ನೇ ತಾರೀಕು ಏನು ನಮ್ಮ ಸರ್ಕಾರ ಕೆಂಪೇಗೌಡ ಜಯಂತಿ ದಿನಾಂಕವನ್ನು ಫಿಕ್ಸ್ ಮಾಡಿದೆ, ಅದೇ ದಿನದಂದು ನಮ್ಮ ಬಂಗಾರಪೇಟೆ ರಾಷ್ಟ್ರೀಯ ಹಬ್ಬಗಳ ಸಮಿತಿಯವರು ಕಾರ್ಯಕ್ರಮವನ್ನು ಮಾಡಬೇಕಂತ ತೀರ್ಮಾನಿಸಿದ್ದು, ಅದೇ ದಿನ ನಾವಿವತ್ತು ಏನು ಸೇರಿದ್ದೀವಿ ಎಲ್ಲ ನಮ್ಮ ಕುಲಬಾಂಧವರು ಸಹ ಅದೇ ದಿನದಂದು ನಾವು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡು ಅವತ್ತು ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಇವತ್ತೆಲ್ಲರೂ ಇಲ್ಲಿ ನಿರ್ಧರಿಸಿರ್ತೀವಿ. ಈ ಒಂದು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಎಲ್ಲ ಕುಲಬಾಂಧವರನ್ನು ಕರೆದು ತಿಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಎಲ್ರಿಗೂ ತಿಳಿಸ್ಬೇಕಂತೇಳಿ ಇಲ್ಲಿ ಕುಳಿತು ಮಾತನಾಡ್ತಾ ಇದ್ವಿ ನಾವೆಲ್ಲರೂ ಸೇರಿ. ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರಿ ಕಚೇರಿಗಳಿಂದನೂ ಪಲ್ಲಕ್ಕಿಗಳು ಭಾಗವಹಿಸ್ತಾ ಇದ್ದಾವೆ. ಅದ್ರ ಜೊತೆಗೆ ಇವತ್ತು ನಾವು ಇಲ್ಲಿ ತೀರ್ಮಾನ ತಗೊಂಡು ಯಾವ ಗ್ರಾಮದವರು ಸ್ವಇಚ್ಛೆಯಿಂದ ಪಲ್ಲಕ್ಕಿಗಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಕುಲಬಾಂಧವರಾಗ್ಬೋದು, ಕೆಂಪೇಗೌಡರು ಕೇವಲ ಒಂದು ಜಾತಿಗೆ ಸೀಮಿತವಾದವರಲ್ಲ, ಎಲ್ಲ ಬಂಗಾರಪೇಟೆ ತಾಲೂಕಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮ ತುಂಬ ಅತ್ಯುತ್ತಮವಾಗಿ ಆಗಬೇಕಂತೇಳಿ ಇವತ್ತಿಲ್ಲಿ ಸೇರಿ ಎಲ್ಲ ನಿರ್ಧಾರ ಮಾಡಿರ್ತೀವಿ. ಎಲ್ಲರಿಗೂ ಸ್ವಾಗತ. ನಮಗೆ ತಿಳಿಸ್ಲಿಲ್ಲ ಅಂತ ಯಾವುದೇ ಕುಲಬಾಂಧವರು ತಪ್ಪನ್ನು ತಿಳ್ಕೋಬಾರ್ದು. ಯಾಕಂದರೆ ಕಾಲಾವಕಾಶ ಕಡಿಮೆ ಇದೆ. ಆದ್ದರಿಂದ ಈ ಮೀಡಿಯಾ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಸಾಧ್ಯ ಆದಷ್ಟು ನಾವು ಸಹ ಅಲ್ಲಲ್ಲೇ ಯಾರು ನಮ್ಮ ಕುಲಬಾಂಧವರು ನಮ್ಗೆ ಹತ್ರವಾಗಿ ಎಲ್ರಿಗೂ ತಿಳಿಸ್ತೀವಿ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು, ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತೇಳಿ ಎಲ್ಲ ಬಂಗಾರಪೇಟೆಯ ಜನತೆಗೆ ನಾವು ಇಷ್ಟು ಜನ ಸೇರಿ ಮನವಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಾವು ಕೆಂಪೇಗೌಡ ವೃತ್ತದಲ್ಲಿ ಇಟ್ಕೊಂಡಿದ್ದು, ಕೆಂಪೇಗೌಡ ವೃತ್ತದಿಂದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಅವತ್ತಿನ ದಿವಸ ಎಲ್ಲರೂ ಸಹ ಬಂದು ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಎಲ್ಲರ ಪರವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಸಮಾಜದ ಕುಲಬಾಂಧವರಿಂದ
ವಿಜೃಂಭಣೆಯಿಂದ ಮಾಡಬೇಕಂತೇಳಿ ಎಲ್ಲರೂ ಕರೆದು ಮಾತಾಡುವಾಗ ಎಲ್ಲರೂ ಸಾಮಾನ್ಯದಿಂದ ಸಹಕರಿಸಿ ಅವರು ಇಚ್ಛಾನುಸಾರ ಅವರ ಕಾಣಿಕೆಗಳನ್ನು ಕೂಡ ಕೊಟ್ಟಿರ್ತಾರೆ. ಇದು ಪ್ರಕಾರ ಗ್ರ್ಯಾಂಡಾಗೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದು ಕಮ್ಯುನಿಕೇಷನ್ನು ಅಭಾವದಿಂದ ಸಮಯ ಅಭಾವ ಕಮ್ಮಿ ಇರೋದ್ರಿಂದ ಎಲ್ಲ ಹಳ್ಳಿಗಳವರೆಗೂ ನೀವೇ ತಿಳಿಸಿ ಎಲ್ಲ ಹಳ್ಳಿಗಳಿಂದ ಬಂದರೂ ಕೂಡ ಅವ್ರಿಗೂ ನಾವು ಯಾವ ಥರ ಇಲ್ಲಿ ಮಾಡ್ತೀವೋ ಅದೇ ಥರ ಅವ್ರಿಗೂ ನಾವು ಎಲ್ಲರೂ ಸಹಕರಿಸಬೇಕು. ಮತ್ತು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಸರ್ಕಾರದಲ್ಲಿ ಮಾಡಿದ್ದೀವಿ. ಅದನ್ನು ಕೂಡ ಅದು ತಿಳಿಯಬೇಕು. ಇನ್ನೊಂದೇನೆಂದರೆ ಅಂತ ಒಕ್ಕಲಿಗರು ಸಂಘ ಅಂತೇಳಿ ಒಕ್ಕಲಿಗರು ಕುಲಬಾಂಧವರು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಕುಲಬಾಂಧವರು ನನಗೆ ಹೇಳಿಲ್ಲ ನಿನಗೆ ಹೇಳಿಲ್ಲ ಅಂತ ತಿಳ್ಕೊಂಡಾಗ ಕುಲಬಾಂಧವರು ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ಕುಲಬಾಂಧವರು ತಪ್ಪದೇ ಭಾಗವಾಗಿ ನಂಬೇಗೌಡರಿಗೆ ಜಯಂತಿಗೆ ವಿಜೃಂಭಣೆಯಿಂದ ಆಚರಿಸಲು ಅದು ಸಹಕರಿಸಬೇಕಾಗಿ ಕೋರ್ತಾರೆ. ಸಾರ್ವಜನಿಕ ಬಂಧುಗಳೇ, ಇವತ್ತಿನ ಸೋಷಿಯಲ್ ಮೀಡಿಯಾದ ವಿಚಾರ ಅಂತಂದರೆ ಇದೇ ತಿಂಗಳು ದಿನಾಂಕ 27/6/2024 ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ತಾಲೂಕು ಆಡಳಿತ ತೀರ್ಮಾನದಂತೆ ಸರ್ಕಾರದ ಆದೇಶದಂತೆ ಜೂನ್ 27 ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಿರ್ಧರಿಸಿದ್ದು, ಅದರಂತೆ ತಾಲೂಕಿನ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳು ಈ ಪೂರ್ವಭಾವಿ ಸಭೆಯನ್ನು ಸೇರಿ ಸಭೆಯಲ್ಲಿ ಇದೇ ತಿಂಗಳು 27/6/2024 ಕೆಂಪೇಗೌಡ ಜಯಂತಿಯನ್ನು ತಾಲೂಕು ಆಡಳಿತ ಮತ್ತು ಸಮುದಾಯದ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರೊಂದಿಗೆ ಚರ್ಚಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ತೀರ್ಮಾನಿಸಿದ್ದು, ಕಾರ್ಯಕ್ರಮ ಬೆಳಗ್ಗೆ ಕೆಂಪೇಗೌಡ ವೃತ್ತದಲ್ಲಿ ಕೆಂಪೇಗೌಡ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡೋದರ ಮೂಲಕ ಪ್ರಾರಂಭವಾಗಿ ಸರ್ಕಾರದ ಎಲ್ಲ ತಾಲೂಕು ಆಡಳಿತದ ಇಲಾಖೆಗಳ ಸ್ತಬ್ಧಚಿತ್ರಗಳು, ಎಲ್ಲ ಪಂಚಾಯಿತಿಗಳ ಸ್ತಬ್ಧಚಿತ್ರಗಳು ಮತ್ತು ಊರಿನಿಂದ ಯಥೇಚ್ಛವಾಗಿ ನಮ್ಮ ಸಮುದಾಯದ ಎಲ್ಲ ಯುವಕ ಮಿತ್ರರು ಜೊತೆಗೂಡಿ ಪಲ್ಲಕ್ಕಿಗಳನ್ನು ತಂದು ಈ ಒಂದು ಕಾರ್ಯಕ್ರಮವನ್ನು ಏನು 27 ನಡೆಯುವ ಕೆಂಪೇಗೌಡ ಜಯಂತಿಯನ್ನು ಆಚರಣೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಯಶಸ್ವಿಯಾಗಿ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ಮನವಿಯನ್ನು ಈ ಮೀಡಿಯಾ ಮೂಲಕ ಹೇಳ್ತಾ ಇದ್ದೀವಿ. ಇದರಲ್ಲಿ ಯಾರೂ ಅನ್ಯತಾ ಭಾವಿಸದೆ ಸಮಯದ ಅಭಾವ ಇದ್ದರಿಂದಾಗಿ ನಾವೆಲ್ಲ ಕೆಲವೊಂದು ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಸಭೆಯನ್ನು ಸೇರಿರ್ತೇವೆ. ನಿಮ್ಮೆಲ್ಲರಿಗೂ